ಫೋನ್ಪೇ ಅಕೌಂಟ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಕ್ಷಿಪ್ತವಾದ ವರದಿ ಕೊಡ್ತೀನಿ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ, ಜೊತೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೀವೇನಾದರೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ನೋಡ್ತಿದ್ರೆ ನಮ್ಮ ಪೇಜ್ನು ಸಹ ಫಾಲೋ ಮಾಡಿ. ಸೊ ಫಸ್ಟು ಪ್ಲೇಸ್ಟೋರಲ್ಲಿ ಫೋನ್ಪೇ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿ. ನಿಮಗೆ ಲಿಂಕ್ ಏನಾದರೂ ಸಿಗಲಿಲ್ಲ ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ಆ ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ಪ್ಲೇಸ್ಟೋರ್ ಹೋಗುತ್ತೆ. ಆ ಪ್ಲೇಸ್ಟೋರಿಂದ ಇನ್ಸ್ಟಾಲ್ ಮಾಡಿ. ನೆಕ್ಸ್ಟ್ ಪ್ರೊಸೀಡ್. ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನೋಟಿಫಿಕೇಶನ್ ಅಲೋ ಮಾಡಿ. ಸೊ ಈಗ ಫೋನ್ಪೇ ಲಾಗಿನ್ ಆಗಿದೆ. ಫಸ್ಟು ಬ್ಯಾಂಕ್ ಆ್ಯಡ್ ಮಾಡಬೇಕು. ಲೆಫ್ಟ್ ಸೈಡ್ ಪ್ರೊಫೈಲ್ ಕ್ಲಿಕ್ ಮಾಡಿ. ಇಲ್ಲಿ ಮ್ಯಾನೇಜ್ ಪೇಮೆಂಟ್ಸ್, ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ UPI ಬ್ಯಾಂಕ್ ಅಕೌಂಟ್ಸ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ಆ್ಯಡ್ ನ್ಯೂ ಬ್ಯಾಂಕ್ ಅಕೌಂಟ್. ಅದಾದ ನಂತರ ನಮ್ಮ ಹತ್ರ ಇರುವಂಥ ಬ್ಯಾಂಕ್ನ ನೇಮ್ ಟೈಪ್ ಮಾಡಬೇಕು. ಸೊ ನೇಮ್ ಟೈಪ್ ಮಾಡಿದ ನಂತರ ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ. ಫಸ್ಟು ಸಿಮ್ಮು ವೆರಿಫೈಡ್ ಮಾಡಬೇಕು. ಸೊ ಸೆಂಡ್ SMS ಅಂತ ಕ್ಲಿಕ್ ಮಾಡಿ, ಅಲೋ ಮಾಡಿ. ಆ್ಯಂಡ್ ಈಗ ಸಿಮ್ ವೆರಿಫಿಕೇಷನ್ ಆಗ್ತಾ ಇದೆ. ಸೊ ವೆರಿಫೈ ಆದ ನಂತರ ಇಲ್ಲಿ ನಮಗೆ ಬ್ಯಾಂಕ್ ಅಕೌಂಟ್ ನಾವೀಗ ಫೆಚ್ ಮಾಡ್ಬೋದು. ಸೊ ಈಗ ಬ್ಯಾಂಕ್ ಅಕೌಂಟ್ ಸಹ ಫೆಚ್ ಆಗ್ತಿದೆ. ಆ್ಯಂಡ್ ಬ್ಯಾಂಕ್ ಅಕೌಂಟ್ ಫೆಚ್ ಆದ ನಂತರ ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ, ಅಕೌಂಟ್ ಆ್ಯಡೆಡ್. ಸೊ ನಾವೀಗ ಇಲ್ಲಿ ಅಕೌಂಟ್ ಆ್ಯಡ್ ಆಗಿದೆ. UPI ಪಿನ್ ಏನಾದ್ರು ಆಲ್ರೆಡಿ ಸೆಟ್ ಮಾಡಿದರೆ ಸೊ ಇಲ್ಲಿ ಸೆಂಡ್ ₹1 ಟು ಎ ಫ್ರೆಂಡ್ ಅಂತ ಇದೆ. ಸೊ ಅದನ್ನು ಕ್ಲಿಕ್ ಮಾಡಿ. ನನಗೆ ₹1 ಟ್ರಾನ್ಸಾಕ್ಷನ್ ಸಹ ಮಾಡ್ತಾ ಇದ್ದೀನಿ. ಸೊ UPI ಪಿನ್ ಯಾವಾಗ ಸೆಟ್ ಮಾಡಿದೆಯಾ ಅಂತ ನೀವು ಕೇಳ್ಬೋದು. Paytm, Google Pay, ಎನಿ ಅದರ್ ಅಪ್ಲಿಕೇಶನಲ್ಲಿ ಯಾವುದೇ UPI ಪೇಮೆಂಟು ಆ್ಯಪಲ್ಲಿ ನಾವು UPI ಪಿನ್ನ ಸೆಟ್ ಮಾಡ್ಬೋದು. ಸೊ ಆಲ್ರೆಡಿ UPI ಪಿನ್ ಸೆಟ್ ಆಗಿತ್ತು. ಸೊ ಅದಕ್ಕೋಸ್ಕರ ನಾನಿಲ್ಲಿ ಟ್ರಾನ್ಸಾಕ್ಷನ್ನ ಮಾಡ್ತಾಯಿದ್ದೀನಿ. ಸೊ ಈ ರೀತಿಯಾಗಿ ನಾವು ಫೋನ್ಪೇ ಅಪ್ಲಿಕೇಶನ್ ನಾವು ಲಾಗಿನ್ ಮಾಡುವಂಥದ್ದು. ಓಕೆ, ಸೊ ನಿಮ್ಗೆ ಇನ್ನೂ ಏನಾದರೂ ಡೌಟ್ ಇತ್ತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ.